ಸರ್ ನಮಸ್ತೆ. ನಮಸ್ತೆ. ನೀವು ಈ ಒಂದು ಜ್ಯೂಸ್ ಪಾರ್ಲರ್ ನ ಸ್ಟಾರ್ಟ್ ಮಾಡಿದೀರಾ. ಅಂದ್ರೆ ಎಲ್ಲಿಂದನೋ ಬಂದು ಬೆಂಗಳೂರು ಜೀವನ ಕಟ್ಕೊಳ್ಳೋರ ಸಂಖ್ಯೆ ತುಂಬಾ ಅತಿಯಾಗಿದೆ, ಹೆಚ್ಚಾಗಿದೆ. ಆಮೇಲೆ ಬೆಂಗಳೂರು ಇವತ್ತು ಆಲ್ಮೋಸ್ಟ್ ಬದುಕ್ತಾ ಇರೋದು ಮತ್ತೆ ಇಲ್ಲಿ ಎಕನಾಮಿ ಡಿಪೆಂಡ್ ಆಗಿರೋದೇ ಹೊರಗ್ನವರಿಂದ. ಕರ್ನಾಟಕದ ವಿವಿಧ ಭಾಗದಿಂದ ಬಂದು ಇವತ್ತು ಇಲ್ಲಿ ಜೀವನ ಕಟ್ಕೊಂಡು ಇಲ್ಲಿಗೂ ಕೂಡ ಒಂದು ಎಕನಾಮಿಯ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋ ಸಂಖ್ಯೆ ಹೆಚ್ಚಿದೆ. ಸೊ ನೀವು ಅದೇ ರೀತಿಯಲ್ಲಿ ಜೀವನ ಕಟ್ಕೊಳ್ಳೋಕೆ ಅಂತ ಬೆಂಗಳೂರಿಗೆ ಬಂದಿದ್ದೀರಾ. ಬಂದ ಮೇಲೆ ನಿಮಗೆ ಇದೇ ಒಂದು ಬಿಸ್ನೆಸ್ ನ ಪ್ರಾರಂಭ ಮಾಡಬೇಕು ಅನ್ನೋದಕ್ಕೆ ಕಾರಣ ಏನು ಸರ್? ಸರ್, ಬದುಕು ಬದುಕು ಊರಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ನಾವು ಬೆಂಗಳೂರಿಗೆ ಫಸ್ಟ್ ಬರಬೇಕಾದ್ರೆ ಬೆಂಗಳೂರಿಂದ ಹೋಗುವವ್ರನ್ನ ನೋಡಿ ನಾವು ಬೆಂಗಳೂರು ಬಂದಿರೋದು. ಯಾಕಂದ್ರೆ ಅವ್ರು ಬರುವಾಗ ಒಂದಿಷ್ಟು ಬ್ಯಾಗು ಒಂದಿಷ್ಟು ದುಡ್ಡು ತಗೊಂಡ್ ಬರ್ತಾ ಇದ್ವಿ. ನಾವು ಬೆಂಗಳೂರು ಲೈಫ್ ತುಂಬಾ ಚೆನ್ನಾಗಿರತ್ತೆ, ನಾವು ಇಲ್ಲಿ ದುಡ್ಡು ಮಾಡಬಹುದು ಅಂತ ಹೇಳಿ ಬೆಂಗಳೂರು ಬಂದಿರೋದು. ಇಲ್ಲಿ ಬಂದು ಬದುಕು ಕೊಂಡ್ಕೊಳ್ಬೇಕು. ನಾವು ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಮಾತ್ರ ಇಲ್ಲಿ ಬದುಕಬಹುದು. ಕೆಲಸ ಮಾಡಿದ್ರೆ ನಾನು ಒಂದು ಸಮ್ ಅಮೌಂಟ್ ಮಾತ್ರ ತಗೊಳ್ಬಹುದು, ಸ್ಯಾಲರಿ ಅನ್ನುವಂಥದ್ದು. ಸೊ ನಾನು ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈ ಶಾಪ್ ಸ್ಟಾರ್ಟ್. ಈಗ ನೀವು ಹೇಳಿದ್ರೆ ಸ್ವಂತ ಬಿಸ್ನೆಸ್ ಮಾಡಬೇಕು, ಅದರಲ್ಲೇ ದುಡ್ಡಿರೋದು ಅಂತ. ಹಾಗಿದ್ರೆ ಸರ್, ಈಗ ಪ್ರತಿಯೊಬ್ರು ಬರುವಂತವ್ರು, ಕನಸು ಕಟ್ಕೊಂಡು ಬೆಂಗಳೂರಿಗೆ ಬರುವಂತವ್ರು ಅಥವಾ ದುಡ್ಡು ಮಾಡಬೇಕು ಅಂತ ಬರುವಂತವ್ರು, ಅವು ಎಲ್ಲರೂ ಕೂಡ ಇಂಥ ಬಿಸ್ನೆಸ್ ಗಳನ್ನ ಪ್ರಾರಂಭ ಮಾಡಬಹುದಾ? ಮಾಡಬಹುದು. ಆದ್ರೆ ಅಡೆತಡೆಗಳು, ಸಮಸ್ಯೆಗಳು ತುಂಬಾ ಜಾಸ್ತಿ ಇದೆ ಇದರಲ್ಲಿ. ಏನ್ ಸಮಸ್ಯೆ ಅಂದ್ರೆ, ಮೊದಲನೇದಾಗಿ ನಾನು ಫಸ್ಟ್ ಸ್ಟೇಬಲ್ ಆಗಿ ನಾನು ಮಾಡ್ತೀನಿ ಅನ್ನುವಂತ ನನ್ ಕಾನ್ಫಿಡೆನ್ಸ್ ಬೇಕು ಈ ಬಿಸ್ನೆಸ್ ಮಾಡ್ಬೇಕಂತ. ಬಿಸ್ನೆಸ್ ಮಾಡೋದು ತುಂಬಾ ಈಸಿ, ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ನಿಜ. ಸೊ ಯಾಕೆ ಕೇಳಿದ್ರೆ, ನಾವೀಗ ಒಂದು ಜ್ಯೂಸ್ ಪಾರ್ಲರ್ ಮಾಡಿದ್ವಿ. ಈ ಜ್ಯೂಸ್ ಪಾರ್ಲರ್ ನಾನು ಬೆಳಿಗ್ಗೆ 5 ಗಂಟೆಗೆ ಇದ್ದು ನಾನು ಮಾರ್ಕೆಟಿಗೆ ಹೋಗ್ಬೇಕು. ಮಾರ್ಕೆಟ್ ಹೋಗಿ ಐಟಮ್ ತಂದು ಜೋಡಿಸಿ ರಾತ್ರಿ 11 ಗಂಟೆ ತನಕ ನಾನ್ ನಿಲ್ಲುವಂತ ಕೆಪಾಸಿಟಿ ಇದ್ರೆ ಮಾತ್ರ ಬಿಸ್ನೆಸ್ ಮಾಡೋದು. ಸೊ ಪ್ರತಿಯೊಂದು ಬಿಸ್ನೆಸ್ ಅಲ್ಲೂ ಕಷ್ಟ ಇದೆ. ಹಾಗಂತ ಹೇಳಿ ಈ ಫುಡ್ ಅನ್ನುವಂತ ಬಿಸ್ನೆಸ್ ಅಲ್ಲಿ ತುಂಬಾ ಜಾಸ್ತಿನೇ ರಿಸ್ಕ್ ಇದೆ. ಆ ರಿಸ್ಕ್ ತಗೊಳ್ಳೋಂಗಿದ್ರೆ ಮಾತ್ರ ಫುಡ್ ಬಿಸ್ನೆಸ್ ಮಾಡಬಹುದು. ಬಟ್ ಪ್ರಾಫಿಟ್ ಇದೆ. ಪ್ರಾಫಿಟ್ ಹೇಗಿದೆ ಅಂತ ಹೇಳಿ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಆದ್ರೆ ರಿಸ್ಕ್ ತಗೊಂಡ್ರೆ ರಸ್ಕ್ ತಿನ್ಬೋದು ಅಂತ, ರಿಸ್ಕ್ ಮೇ ಇಷ್ಟ ಹೇ ಅಂತಾರಲ್ಲ, ಆತರ. ಸರ್, ಈಗ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೋತಾರೆ. ಓಕೆ, ಇದಕ್ಕೆ ಸಿದ್ಧತೆಗಳು ಹೆಂಗಿರ್ಬೇಕು ಮತ್ತೆ ಮೆಂಟಲಿ ಅವ್ರು ಯಾವ ತರ ಪ್ರಿಪೇರ್ ಆಗ್ಬೇಕು ಸರ್? ಅದೇ ಹೇಳ್ನಲ್ಲ ಸರ್, ಮೆಂಟಲಿ ಅವನು ಬೆಳಿಗ್ಗೆ ನಾನು 5 ಗಂಟೆಯಿಂದ ಎದ್ರೆ ರಾತ್ರಿ 11 ಗಂಟೆಯವರೆಗೆ ನಾನು ನಿಲ್ತೀನಿ. ನನ್ನ ಸುಖ ಸಂತೋಷ ಅಂದ್ರೆ, ನಾನೀಗ ಔಟ್ಸೈಡ್ ಹೋಗ್ಬೇಕು, ಇನ್ನೊಂದು ಮದುವೆ ಮುಂಜಿ, ಸೊ ಈ ತರದ್ದು ಯಾವ್ದೋ ಪ್ರಾಬ್ಲಮ್ಗಳು ಅವನಿಗೆ ಇಲ್ಲ ಅಂದ್ರೆ ಅದನ್ನೆಲ್ಲ ಅವ್ನು ಕಟ್ಟಿಡ್ಬೇಕು. ಅವ್ನು ಕಟ್ಟಿಟ್ರೆ ಮಾತ್ರ ಅವನ ಹತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತೇನೆ. ಓಕೆ ಸರ್, ಇದ್ರ ಸಮಯದ ಬಗ್ಗೆ ಮಾತಾಡೋದಾದ್ರೆ ಸರ್, ಅಂದ್ರೆ ಈಗ ನೀವು ಅಂಗಡಿ ಓಪನ್ ಮಾಡ್ತೀರಾ, ಕ್ಲೋಸ್ ಮಾಡ್ತೀರಾ, ಮಧ್ಯದಲ್ಲಿ ರೆಸ್ಟ್ ಹೋಗ್ತಿರೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ. ಬಟ್ ಒಂದು ಟೈಮಿಂಗ್ ಅಂತ ಅಂದ್ರೆ ಈ ಒಂದು ಫೀಲ್ಡ್ ಅಲ್ಲಿ, ನಿಮ್ಮ ಒಂದು ಫೀಲ್ಡ್ ಟೈಮಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸರ್? ಟೈಮಿಂಗ್ಸ್ ಅಷ್ಟು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಟೈಮಿಂಗ್ಸ್. ಯಾಕಂದ್ರೆ ನಾನು ಸಂಜೆ ಒಂದು 7-8 ಗಂಟೆ ಆಯ್ತು, ನನ್ಗೆ ಯಾವ್ದೋ ಬ್ಯಾಡ್ ಹ್ಯಾಬಿಟ್ ಇದೆ ಅಂತ ಹೇಳಿ ನಾನು ಎಲ್ಲೋ ಬೇರೆ ಕಡೆ ಹೋಗಿ ಕೂತ್ಕೊಂತೀನಿ ಅಂದ್ರೆ ಇವ್ರು ಬಿಸ್ನೆಸ್ ಮಾಡ್ಲಿಕ್ಕೆ, ಈ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇದಕ್ಕೆ ನಾನು ರಾತ್ರಿ 11 ಗಂಟೆವರೆಗೆ ಟೈಮ್ ಕೊಡುವಂಗಿದ್ರೆ, ಬೆಳಿಗ್ಗೆ 5ರಿಂದ 11 ಗಂಟೆವರೆಗೆ ಟೈಮ್ ಕೊಡುವಂಗಿದ್ರೆ ಮಾತ್ರ ಮಾಡ್ಬೇಕಾಗುತ್ತೆ. ಈ ಒಂದು ನಿಮ್ಮ ಬಿಸ್ನೆಸ್ ಗೆ ಸೀಸನ್ ಮತ್ತೆ ಅನ್ಸೀಸನ್ ಅನ್ನೋದು ಇದೆಯಾ ಸರ್? ಇದ್ರೆ ಯಾವಾಗ ಅನ್ಸೀಸನ್ ಇರುತ್ತೆ, ಯಾವಾಗ ಸೀಸನ್ ಇರುತ್ತೆ, ಯಾವ್ದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ? ಜನಗಳ ಮೂಡ್ ಮೇಲೆ ಆಗುತ್ತಾ, ಅಥವಾ ಪ್ರಕೃತಿ ಎನ್ವಿರಾನ್ಮೆಂಟ್ ಮೇಲೆ ಆಗುತ್ತಾ, ಅಥವಾ ನಿಮ್ಮ ಮೂಡ್ ಮೇಲೆ ಆಗುತ್ತಾ, ಅಥವಾ ಕಾಂಪಿಟೇಷನ್ ಮೇಲೆ ಆಗುತ್ತಾ? ಹೇಗೆ ಅದು ಸೀಸನ್ ಮತ್ತೆ ಅನ್ಸೀಸನ್ ಹೇಗೆ ಡಿಪೆಂಡ್ ಮಾಡ್ತೀರಾ ಅಂತ? ಇದೆ ಸೀಸನ್ ಮತ್ತೆ ಅನ್ಸೀಸನ್. ಜ್ಯೂಸ್ ಶಾಪ್ ಇದೆ. ಜ್ಯೂಸ್ ಜೊತೆ ನೀವು ಚಾಟ್ಸ್ ಮತ್ತೆ ಸ್ಯಾಂಡ್ವಿಚ್, ಹಾಟ್ ಐಟಮ್ಗಳನ್ನ ಇಟ್ರೆ ಅನ್ಸೀಸನ್ ಬಿಸ್ನೆಸ್ ಮಾಡಬಹುದು. ಬಿಸ್ನೆಸ್ ಆಗಿದೆ. ಯಾಕಂದ್ರೆ ಸೀಸನ್ ಅನ್ನೋದು ಇವಾಗ ಬೇಸಿಗೆ ಅಲ್ಲ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಒಂದು 4 ತಿಂಗಳು, ಮೇ ತನಕ ಒಂದು 4 ತಿಂಗಳು ಜ್ಯೂಸ್ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಯಾಕಂದ್ರೆ ಬೇಸಿಗೆ. ಯಾಕಂದ್ರೆ ಒಂದು ಮನುಷ್ಯ ಇಷ್ಟು ನೀರ್ ಕುಡಿಬೇಕು ಅಂತಾನೆ ಇರತ್ತೆ. ಸೊ ಅವನೇನ್ ಮಾಡ್ತಾನೆ, ದಾಹ ಆದಾಗ ಜ್ಯೂಸ್ ಬರ್ತಾನೆ, ಜ್ಯೂಸ್ ಕುಡಿತಾನೆ. ಅನ್ಸೀಸನ್ ಅನ್ನುವಂಥದ್ದು ಮಳೆಗಾಲದಲ್ಲಿ ಮತ್ತೆ ಚಳಿಯಲ್ಲಿ. ನಮ್ಗೆ ಫ್ರೂಟ್ ಶಾಪ್ ಅಲ್ಲಿ ನೀವು ಉದಾಹರಣೆ ಮಾರ್ಕೆಟಿಗೆ ಹೋದ್ರೆ ಗೊತ್ತಾಗ್ಬಿಡುತ್ತೆ, ಅನ್ಸೀಸನ್ ಅಲ್ಲಿ ಹಣ್ಣುಗಳಿಗೆ ವ್ಯಾಲ್ಯೂ ಇರಲ್ಲ. ಸೀಸನ್ ಅಲ್ಲಿ ಇವಾಗ ತಗೊಳಕ್ ಹೋದ್ರೆ ತುಂಬಾ ವ್ಯಾಲ್ಯೂಗಳು ಜಾಸ್ತಿ ಇರುತ್ತೆ. ಅನ್ಸೀಸನ್ ಅಲ್ಲಿ ಬಿಸ್ನೆಸ್ ಯಾವ್ದು ಮಾಡ್ಬೋದು ಅಂದ್ರೆ, ಇದ್ರ ಜೊತೆ ಕಂಬೈನ್ ಆಗಿ ಚಾಟ್ಸ್ ಅಥವಾ ಸ್ಯಾಂಡ್ವಿಚ್ ಜೊತೆಯಲ್ಲಿ ಟೀ ಕಾಫಿನೂ ಇಟ್ಕೊಂಡ್ರೆ ಅನ್ಸೀಸನ್ ಅದು ಬಿಸ್ನೆಸ್ ಮಾಡ್ಬೋದು.
ಓಕೆ ಸರ್, ಈಗ ನಿಮ್ದು ಮೆನು ನೋಡಿದೆ ನಾನು. ನೀವೊಂದ್ ರೇಟ್ ನ ಆಲ್ರೆಡಿ ಒಂದ್ ಪ್ರಿಂಟ್ ಮಾಡಿ ಹಾಕ್ಸ್ಬಿಟ್ಟಿದೀರಾ ಸರ್. ಈಗ ಮಾರ್ಕೆಟ್ ಅಲ್ಲಿ ದಿನ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಒಂದು ಹಣ್ಣುಗಳು ಅಂತಂದ್ರೆ ನೀವು ಹಣ್ಣು ಅಂದ್ರೆ ಅದ್ರಲ್ಲಿ ಏನು ಅಲ್ಟರ್ನೇಟ್ ಮಾಡಕ್ಕಾಗಲ್ಲ. ಆ ಹಣ್ಣನ್ನೇ ಕೊಡ್ಬೇಕು, ಅದೇ ಜ್ಯೂಸ್ ನ ಜನ ಕುಡಿತಾರೆ. ಅದ್ ಇಷ್ಟಪಟ್ರೆ ಮಾತ್ರ ಜನ ಬರ್ತಾರೆ. ಆ ಒಂದು ಫ್ಲಕ್ಚುಯೇಷನ್ ಇರುತ್ತೆ ರೇಟ್ದು, ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ತಾರೆ? ಈಗ ಮೆನು ಅಂತಾನು ಫಿಕ್ಸ್ ಆಗ್ಬಿಟ್ಟಿದೆ, ಅದ್ರಲ್ಲಿ ನೀವು ಪದೇ ಪದೇ ಚೇಂಜ್ ಮಾಡಕ್ಕಾಗಲ್ಲ. ಇವತ್ತು 5 ರೂಪಾಯಿ ಜಾಸ್ತಿ ಆಯ್ತು ಅಂತ ನೀವು 5 ರೂಪಾಯಿ ಜಾಸ್ತಿ ಮಾಡಕ್ಕಾಗಲ್ಲ, ಕಡಿಮೆ ಆಯ್ತು ಅಂತ ಕಡಿಮೆ. ಆ ಮೆನ್ಯೂನ ರೇಟ್ ನ ಯಾವ ತರ ಫಿಕ್ಸ್ ಮಾಡ್ತೀರಾ ನೀವು ಈ ತರ ಫ್ಲಕ್ಚುಯೇಷನ್ ಗಳ ಮಧ್ಯೆ? ಸರ್, ಇದು ನಾನು ಸೀಸನ್ ಇದೆ ಅಥವಾ ಅನ್ ಸೀಸನ್ ಇದೆ ಅಂತ ಹೇಳಿ ರೇಟ್ ನ ಮೆನುನ ಪದೇ ಪದೇ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಮೆನು ಅನ್ನೋದು ಒಂದೇ ಟೈಮ್ ಆಗಿದೆ. ನನಗೆ ಈ ಮಂತ್ ಅಲ್ಲಿ ಪ್ರಾಫಿಟ್ ಸ್ವಲ್ಪ ಜಾಸ್ತಿ ಬರುತ್ತೆ, ನೆಕ್ಸ್ಟ್ ಮಂತ್ ಅಲ್ಲಿ ಸ್ವಲ್ಪ ಅನ್ ಸೀಸನ್ ಅಲ್ಲಿ ಕಡಿಮೆ ಬರುತ್ತೆ ಅಷ್ಟೇ. ಸೊ ಹಾಗಂತ ಹೇಳಿ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಬಟ್ ಒಬ್ಬ ಓನರ್ ಆದವನು ಇದನ್ನ ಮೇಂಟೈನ್ ಮಾಡ್ಕೊಳ್ಬೇಕು. ಅದು ಯಾವ ತರದಲ್ಲಿ ಮೇಂಟೈನ್ ಮಾಡ್ಕೊಳ್ಬೇಕು ಅಂದ್ರೆ, ಅವು ವೇಸ್ಟೇಜ್ ಗಳನ್ನ ಹಾಳು ಮಾಡಬಾರ್ದು. ವೇಸ್ಟೇಜ್ ಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅನ್ ಸೀಸನ್ ಇದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ವರ್ಕರ್ ಇದ್ರೆ ಸೊ ಅವ್ರಿಗೆ ಏನಾದ್ರು ರಜಾ ಕೊಡೋದು ಅಥವಾ ಬೇರೆ ಏನಾದ್ರು ಅವ್ನ್ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಬಟ್ ಈ ಸೀಸನ್ಗೂ ಅನ್ ಸೀಸನ್ಗೂ ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸೊ ರೇಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಓಕೆ ಸರ್, ಅವಾಗ್ಲೇ ನೀವು ಹೇಳಿದ್ರೆ 5 ಗಂಟೆಗೆ ಬೆಳಗ್ಗೆ ನಾನು ಎದ್ದೇಳ್ತೀನಿ, ನೈಟ್ 11 ಗಂಟೆ ತನಕನೂ ಕೆಲಸ ಆಗುತ್ತೆ ಅಂತ. ಈ ಒಂದು ಕೆಲಸದ್ದು ಅಕ್ಯುರೇಟ್ ಒಂದು ನೀವು ಎಷ್ಟು ಗಂಟೆಗಳ ಕಾಲ ಇಲ್ಲಿ ಕೆಲಸ ಮಾಡ್ತೀರಾ ಸರ್? ಇದಕ್ಕೆ ಅಂತಾನೆ ನೀವು ಎತ್ತಿರೋ ಟೈಮ್, ನೀವು ಎದ್ದೇಳೋದು, ನಿಮ್ ಫ್ರೆಶ್ ಅಪ್ ಅದೆಲ್ಲ ಬಿಟ್ಟು, ನಿಮ್ ಜಿಮ್ ಇನ್ನೊಂದು ಮತ್ತೊಂದು ಏನೇ ಬಿಟ್ಟು ಇದಕ್ಕೆ ಅಂತಾನೆ, ಬಿಸ್ನೆಸ್ಗೆ ಅಂತಾನೆ ನೀವು ಎಷ್ಟು ಗಂಟೆಗಳ ಕಾಲ ದಿನ ಕಳಿತೀರಾ ಇಲ್ಲಿ? 16 ಅವರ್ಸ್ ಕಳೀತೀವಿ. 16 ಗಂಟೆ ಕಳೀಲೇಬೇಕು. ಅಂದ್ರೆ ಇದು ವರ್ಕರ್ಗೆ ಹೇಳ್ತಾ ಇಲ್ಲ, ಒಬ್ಬ ಓನರ್ ಆದವನಿಗೆ ಹೇಳ್ತಾ ಇರೋದು. ಇವಾಗ 8 ಅವರ್ಸ್ ಡ್ಯೂಟಿ, 6 ಅವರ್ಸ್ ಡ್ಯೂಟಿ ಅಂತ ಹೇಳ್ತಾರೆ. ನಮಗೆ ಆ ಡ್ಯೂಟಿ ಟೈಮಿಂಗ್ಸ್ ಇಲ್ಲ ಸರ್. ಸೊ ಈ ಪ್ರಾಬ್ಲಮ್ ಇಂದನೇ ಆರೋಗ್ಯ ಸಮಸ್ಯೆ ಕೂಡ ಬರುತ್ತೆ. ಆರೋಗ್ಯ ಸಮಸ್ಯೆ ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ವೆರಿಕೋಸ್ ವೇವ್ಸ್ ಅಂತ ಹೇಳಿ ನಿಮ್ಗೆ ಗೊತ್ತಿರೋದು. ಅದು ಒಂದು ಮನುಷ್ಯ ನಿತ್ತಲ್ಲಿ ನಿಂತ್ರೆ ಅವನಿಗೆ ಅದು ಈ ಕಾಂಡಿಮೆಂಟ್ಸ್ ಆಗಿರ್ಬೋದು ಅಥವಾ ಲಿಮಿಟೆಡ್ ಏರಿಯಾ, ಈಗ 10x10 ಅಥವಾ 10x20 ಈ ಜಾಗದಲ್ಲಿ ಈ ಸಮಸ್ಯೆಗಳು. ಯಾಕಂದ್ರೆ ಇಲ್ಲಿ ವಾಕ್ ಮಾಡೋದು ಡಾಕ್ಟರ್ ಹೇಳ್ತಾರೆ, ಇಲ್ಲೂ ವಾಕ್ ಮಾಡಿದ್ರೆ ಅವನಿಗೆ ಏನೋ ಇದರಿಂದ ಬೆನಿಫಿಟ್ ಸಿಗಲ್ಲ. ಕೇಳ್ತಾರೆ, ಇಲ್ಲಿ ವಾಕ್ ಮಾಡ್ತಿರಲ್ಲ ಇದರಿಂದ ಏನ್ ವೆರಿಕೋಸ್ ವ್ಯವಸ್ಥೆ ಹೇಗ್ ಬರುತ್ತೆ? ಇಲ್ಲ, ಇಲ್ಲೂ ವಾಕ್ ಮಾಡೋದಲ್ಲ ಅದು ಪಾರ್ಕ್ ಆ ಜಾಗದಲ್ಲೇ ವಾಕ್ ಮಾಡಿದ್ರೆ ಮಾತ್ರ ಅದು ಬರಲ್ಲ. ಸೊ ಇಲ್ಲಿ ನಿಂತಿರೋದ್ರಿಂದ ಅವ್ರಿಗೆ ಈ ಸಮಸ್ಯೆ ಬರುತ್ತೆ. ಇನ್ನೊಂದಂದ್ರೆ ಯೂರಿನ್ ಅಲ್ಲಿ ಕಲ್ಲಾಗುತ್ತೆ. ಸೊ ಯಾಕೆಂದ್ರೆ ಅವನಿಗೆ ಇಲ್ಲಿ ಪರವಾಗಿಲ್ಲ, ನಮ್ಗೀಗ ಔಟ್ ಸೈಡ್ ಹೋಗ್ಲಿಕ್ಕೆ ಜಾಗ ಇದೆ, ಹೋಗ್ತಾರೆ. ಆದ್ರೆ ರೆಸ್ಟ್ ರೂಮ್ ಸಮಸ್ಯೆ ಇರುತ್ತೆ ಸರ್. ಒಬ್ಬ ಸ್ಟಾಪ್ ಮಾಡಿದವನಿಗೆ ನಿಯರೆಸ್ಟ್ ಎಲ್ಲೂ ರೆಸ್ಟ್ ರೂಮ್ಸ್ ಇರಲ್ಲ. ಅವ್ನು ಎಲ್ಲಿ ಹೋಗ್ಬೇಕು? ಅವನೇನ್ ಮಾಡ್ತಾನೆ, ಅವಾಯ್ಡ್ ಮಾಡ್ತಾನೆ, ರೆಸ್ಟ್ ರೂಮಿಗೆ ಹೋಗಲ್ಲ. ಸೊ ಅವನಿಂದ ಅದರಿಂದ ಅವನಿಗೆ ಕಲ್ಲಾಗುತ್ತೆ, ಈ ಸಮಸ್ಯೆಗಳು ಬರುತ್ತೆ.